ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿ ಜಾತಕರಿಗೆ ಮುಖ್ಯವಾಗಿ ಶ್ರಾವಣ ಮಾಸವಾಗಿರುವಂತಹ ಆಗಸ್ಟ್ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಯಾವ ರೀತಿ ಇದೆ, ಯಾವ ವಿಷಯಗಳಲ್ಲಿ ಶುಭ ಫಲಗಳು ಕೊಡುತ್ತೆ, ಯಾವ ಪರಿಹಾರಗಳನ್ನು ಮಾಡಿದರೆ ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅಂತ ವಿಷಯಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಈ ಮಾರ್ಚ್ 29ರಿಂದ ಕುಂಭರಾಶಿಯಿಂದ ಶನಿ ಪರಮಾತ್ಮರು ಮೀನರಾಶಿಯಲ್ಲಿ ಜನ್ಮದಲ್ಲಿ ಇರ್ತಾರೆ. ಈಗ ದ್ವಿತೀಯ ಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನವಾಗಿರುವಂತಹ 2ನೇ ಸ್ಥಾನದಲ್ಲಿ ಶನಿ ಪರಮಾತ್ಮರು ಇದ್ದಾರೆ. ಆದರೆ ಈಗ ವಕ್ರಗಮನ ಹಿಮ್ಮುಖ ಚಾಲನೆಯಿಂದ ಜುಲೈ 13ರಿಂದ ನವೆಂಬರ್ 28ರವರೆಗೂ ಕೂಡ ಇವರು ಹಿಮ್ಮುಖ ಚಾಲನೆ ವಕ್ರಗಮನದಲ್ಲಿ ಸಂಚಾರವನ್ನು ಮಾಡ್ತಾ ಕುಂಭರಾಶಿಯವರಿಗೆ ಎಗೈನ್ ಲಗ್ನದ ಫಲಗಳನ್ನು ಕೊಡ್ತಾ ಇರ್ತಾರೆ. ಅಂದರೆ ಹಿಂದುಗಡೆ ಅಂದರೆ 2ನೇ ಮನೆಯಲ್ಲಿದ್ದಾರೆ, ಈಗ 1ನೇ ಭಾವದ ಫಲಗಳನ್ನು ಸೇರಿಸಿ ಕೊಡ್ತಾ ಇರ್ತಾರೆ. ಸ್ವಕ್ಷೇತ್ರ ಆಗಿರೋದ್ರಿಂದ, ಸ್ವಂತ ರಾಶಿ ಆಗಿರೋದ್ರಿಂದ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರ್ತಾರೆ ಜಾತಕರಿಗೆ, ಈ ಕುಂಭರಾಶಿ ಜಾತಕರಿಗೆ ಈ ಆಗಸ್ಟ್ ಮಾಸದಲ್ಲಿ. ಮುಖ್ಯವಾಗಿ ಶನಿ ಪರಮಾತ್ಮರು 7.5 ಕೊನೆಯ ಹಂತನೇ ಅನ್ಬೋದು. ಯಾಕಂದರೆ ಹೋಗ್ತಾ ಹೋಗ್ತಾ ನೀವು ಇಂದಿನ ದಿನಗಳಲ್ಲಿ ಪಟ್ಟಿರುವಂತಹ ಕಷ್ಟಕ್ಕೆ ಸೂಕ್ತ ಫಲಗಳನ್ನು ನೀಡ್ತಾ ಕೆಲವೊಂದು ಪ್ರಯತ್ನಗಳ ಮೇಲೆ ನೀವು ಅಂದ್ಕೊಂಡಿರುವಂತಹ ರಿಸಲ್ಟ್ಸ್ ಅನ್ನೋದನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದಾಗಿರುತ್ತೆ. ಈ ಕುಂಭರಾಶಿ ಜಾತಕದವರಿಗೆ, ಮುಖ್ಯವಾಗಿ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಈ ಕೆಲವೊಂದು ವಿಷಯಗಳಲ್ಲಿ ಅವರು ಪಟ್ಟಿರುವಂತಹ ಕಷ್ಟ ಪ್ರಯತ್ನಗಳು ಆಗಿರಬಹುದು, ಅವರು ಅಂದರೆ ಎಫರ್ಟ್ಸ್ ಆಗಿರ್ಬೋದು, ಅದಕ್ಕೆ ಎಗೈನ್ ಅವರು ಮತ್ತೆ ಅರ್ಧಪೂರ್ಣವಾಗಿ ಅಥವಾ ಆರಂಭದಲ್ಲೇ ಕೆಲವೊಂದು ಬಿಟ್ಟಿರುವಂತಹ ಕೆಲಸಗಳನ್ನು ಈ ವಕ್ರಗಮನ ಸಂಚಾರದಲ್ಲಿ ಆರಂಭ ಮಾಡಿದರೆ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಕಾಣುವುದೇನೆಂದರೆ, ಮೇ 18ರಿಂದ ಲಗ್ನಕ್ಕೆ ರಾಹು ಗ್ರಹವು ಬಂದಿದೆ. ರಾಹು ಅಂದ್ರೇ ಒಂದು ರೀತಿ ಮಾಯೆಯಿಂದ ಕೂಡಿರುವಂತಹ ಗ್ರಹವಾಗಿರುತ್ತೆ. ಅದರ ಜೊತೆಗೆ ಶನಿ ಪರಮಾತ್ಮರು ಈ ವಕ್ರಗಮನ ಸಂಚಾರದಲ್ಲಿ ಶನಿ ರಾಹು ಮಿಲನ, ಈ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ, ಯಾವ ವಿಷಯಗಳಲ್ಲಿ ಇವರು ಮುಖ್ಯವಾಗಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂದರೆ, ನೀವು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರಯತ್ನಗಳಾಗಿರಬಹುದು. ಸೊ ಈ ರಾಹು ಕೂಡ ಜನ್ಮದಲ್ಲಿರೋದರಿಂದ ಶನಿ ಪರಮಾತ್ಮರು ಆ ಭಾವಗಳು ಕೊಡೋದರಿಂದ ಕೆಲವೊಂದು ವ್ಯಕ್ತಿಗಳು ಅವರ ಕೆಲವೊಂದು ಅಂದರೆ ನಿಮಗೆ ಬಲೆ ಬೀಸುವುದಕ್ಕೆ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಯಾವುದೇ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮ್ಮಿಂದ ಕೆಲವೊಂದು ವಿಷಯಗಳನ್ನು ಪಡೆಯೋದಕ್ಕೆ, ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಮೋಸ ಮಾಡುವುದಕ್ಕೆ ಕಾಯ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಂದ, ಅಂತಹ ವಿಷಯಗಳಿಂದ, ಅಂತಹ ಆಶ್ವಾಸನೆಗಳಿಂದ ದೂರ ಇರೋದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಇನ್ವೆಸ್ಟ್ ಮಾಡುವಂತಹ ಸಂದರ್ಭಗಳಲ್ಲಿ ಸಲಹೆಗಳನ್ನು, ಮುಖ್ಯವಾಗಿ ಬೇರೆಯವರ ಸಲಹೆಗಳು ಪಡೆದು ಅವ್ರೇನು ಹೇಳ್ತಾರೆ, ಏನೋನಪ್ಪ ಆ ಟೈಮಲ್ಲಿ ಆ ರೀತಿ ಇತ್ತು, ನಾನು ಹೇಳಿದ್ದೆ ಅಂದರೆ ಯಾರೂ ಕೂಡ ಜವಾಬ್ದಾರಿಯನ್ನು ತಗೊಳ್ಳೋಲ್ಲ. ಆದ್ದರಿಂದ ಕೆಲವೊಂದು ವ್ಯಕ್ತಿಗಳು ನಿಮ್ಮ ದಾರಿಯನ್ನು ತಪ್ಪಿಸುವುದಕ್ಕೆ ಅಥವಾ ಅವರ ವಿಷಯಗಳಲ್ಲಿ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವ್ರಿಗೇನೋ ಕಮಿಷನ್ ಬರ್ತಾ ಇರುತ್ತೆ. ಆದ್ದರಿಂದ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಈ ಸ್ಕೀಮಲ್ಲಿ ಜಾಯಿನ್ ಆಗಿರಿ, ಈ ಪರ್ಟಿಕ್ಯುಲರ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ಯಾಕಂದರೆ ಅವ್ರಿಗೆ ಬರೋ ಕಮಿಷನ್ ಅವ್ರಿಗೆ ಬರ್ತಾ ಇರುತ್ತೆ. ನೀವು ತುಂಬ ಆಪ್ತರು, ಸ್ನೇಹಿತರು ಏನೋ ಹೇಳಿರೋದು ನಿಜ ಆಗುತ್ತೇನೋ ಅನ್ನೋಂಥ ಕೆಲವೊಂದು ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗೋದಕ್ಕೆ ಚಾನ್ಸ್ ಇರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಆಕರ್ಷಣೆಗಳು, ಸ್ಕ್ಯಾಮ್ಗಳು ಈ ರೀತಿ ಕೆಲವೊಂದು ವಿಷಯಗಳಿಂದ ನಿಮ್ಮನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನಗಳು ನಡೀತಾ ಇರುತ್ತೆ. ಇಂತಹ ವ್ಯಕ್ತಿಗಳಿಂದ ನೀವು ಹುಷಾರಾಗಿರಬೇಕಾಗಿರುತ್ತೆ. ಟಾರ್ಗೆಟ್ ಮಾಡ್ಕೊಳ್ತಾರೆ, ಯಾರು ನಮ್ಮ ಮಾತನ್ನು ಕೇಳ್ತಾರೆ, ಯಾರನ್ನು ಈಸಿಯಾಗಿ ಅಂದರೆ ಈ ಮಾರ್ಕೆಟಿಂಗ್ ಆಗಿರ್ಬೋದು, ಚೈನ್ ಲಿಂಕ್, ನೆಟ್ವರ್ಕಿಂಗ್ ಇವರೆಲ್ಲ ಅದೇ ಕತೆ. ಯಾರು ಈಸಿಯಾಗಿ ಅವರ ಬಲೆಗೆ ಬೀಳ್ತಾರೆ ಅನ್ನೋಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾರೆ. ಆದ್ದರಿಂದ ನಿಮ್ಮಂತಹ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ವಿಷಯಗಳ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ನಷ್ಟವನ್ನು ಉಂಟು ಮಾಡುವಂತಹ ಸಂದರ್ಭಗಳು ಇರಬಹುದು. ಹುಷಾರಾಗಿರಬೇಕಾಗಿರುತ್ತೆ.
ಇನ್ನು ದ್ವಿತೀಯಕ್ಕೆ ಮತ್ತು ಪಂಚಮಾಧಿಪತಿ ಆಗಿರುವಂತಹ ಗುರು ಕೆಲವೊಂದು ವಿಷಯಗಳು, ಮುಖ್ಯವಾಗಿ ಕೆಲವೊಂದು ಲೋನ್ ಅಪ್ರೂವ್ ಆಗಬೇಕು ಅನ್ನುವಂಥ ಸಂದರ್ಭಗಳಲ್ಲಿ, ಅಥವಾ ಯಾವುದಾದ್ರೂ ಒಂದು ಔಟ್ಸೋರ್ಸಿಂಗ್ ಜಾಬ್ ಮುಖಾಂತರ ಕಾಲ್ ಮಾಡಿರ್ತಾರೆ, ಅದಕ್ಕೆ ನೀವು ಅಪ್ಲೈ ಮಾಡಿರ್ತಾರೆ, ನಿಮಗೇನು ಜಾಬ್ ಕೊಡ್ತೀವಿ, ಬಟ್ ಲೋಕಲಲ್ಲಿ ಯಾರಾದರೂ ಇರುವಂತಹ ಪರ್ಸನ್ನು ನಿಮಗೆ ಅಂದರೆ ಒಂದು ರೀತಿ ಭರವಸೆ, ಸೆಕ್ಯೂರಿಟಿ ಕೊಡಬೇಕು, ಅಂದರೆ ಶ್ಯೂರಿಟಿ ಕೊಡಬೇಕು ಅನ್ನುವಂತಹ ವಿಷಯಗಳು, ಅಂದರೆ ಮೂರನೇ ವ್ಯಕ್ತಿಯ ಸಹಾಯದಿಂದ, ಸಹಕಾರದಿಂದ, ಅವರು ನೀಡುವಂತಹ ಭರವಸೆಯಿಂದ ಕೆಲವೊಂದು ವಿಷಯಗಳು ನಡೆಯುತ್ತೆ. ಈ ವಿಷಯಗಳ ಮುಖಾಂತರ ಖಂಡಿತವಾಗಿಯೂ ಆ ಬರಬೇಕಾಗಿರುವಂತಹ ಲೋನ್ ಅಮೌಂಟ್ ಆಗಿರ್ಬೋದು, ಅಥವಾ ಆ ಉದ್ಯೋಗ ಅವಕಾಶಗಳಾಗಿರ್ಬೋದು, ಈ ಮೂರನೇ ವ್ಯಕ್ತಿಯ ಮುಖಾಂತರ ಬರುವುದಕ್ಕೆ ಚಾನ್ಸಸ್ ಇರುತ್ತೆ. ಆ ರೀತಿ ಮುಖ್ಯವಾಗಿರುವಂತಹ ವ್ಯಕ್ತಿಗಳ ಮುಖಾಂತರ ಕೆಲವೊಂದು ಸಹಾಯ ಸಹಕಾರಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು 6ನೇ ರಾಶಿ ಕಟಕ ರಾಶಿಯಲ್ಲಿ ಶುಕ್ರ ಇರೋದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ಇದು ಋಣ ರೋಗ ಶತ್ರುಸ್ಥಾನ ಆಗಿರೋದ್ರಿಂದ ಮುಖ್ಯವಾಗಿ ಮಾತೃಕಾರಕ ಅಂದರೆ ತಾಯಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ತಾಯಂದರಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇದ್ರೂ ಅವರ ಆರೋಗ್ಯದಲ್ಲಿ ಸುಧಾರಣೆ, ಅವರಿಂದ ಕೆಲವೊಂದು ಸಹಕಾರ ಸಿಗೋದಕ್ಕೆ ಅವಕಾಶ ಇದ್ರೂ ಕೂಡ, ಮುಖ್ಯವಾಗಿ ಫ್ಯಾಮಿಲಿ ಲೈಫ್, ಮ್ಯಾರಿಡ್ ಲೈಫ್ ಅಂತ ಬಂದಾಗ ವೈವಾಹಿಕ ಜೀವನದಲ್ಲಿ ಸಂಗಾತಿಯಿಂದ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಇರುವಂತಹ ಕೆಲವೊಂದು ಏನಂತಾರೆ ವಿಲಾಸಮಯ ವಸ್ತುಗಳಾಗಿರ್ಬೋದು, ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳಲೇಬೇಕು. ಯಾಕಂದರೆ ತುಂಬ ದಿನಗಳಿಂದ ಪ್ರಾಮಿಸ್ ಮಾಡ್ತಿರ್ತೀರ, ಕೆಲವೊಂದು ವಿಷಯಗಳನ್ನು ಕೊಡಿಸ್ತೀನಿ ಅಂತ ಹೇಳ್ತಿರ್ತೀರ. ಆದ್ದರಿಂದ ಇಂತಹ ವಿಷಯಗಳಲ್ಲಿ ಇಲ್ಲ, ಈಗ ಸದ್ಯಕ್ಕಿಲ್ಲ ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ, ಅದು ಒಡೆಯಾಗಿರ್ಬೋದು, ಸೀರೆಗಳಾಗಿರ್ಬೋದು, ಗೃಹೋಪಕರಣ ವಸ್ತುಗಳಾಗಿರ್ಬೋದು, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮಾತನ್ನು ಅಂದರೆ ನಿಮಗಿರುವಂತಹ ಪರಿಸ್ಥಿತಿಯ ದೃಷ್ಟಿಯಿಂದ ಕೆಲವೊಂದು ವಿಷಯಗಳಿಂದ ಪೋಸ್ಟ್ಪೋನ್ ಮಾಡೋದಕ್ಕಿಂತ ಪ್ರಯತ್ನ ಮಾಡ್ತೀರಾ. ಸೊ ಈ ಸಂದರ್ಭಗಳಲ್ಲಿ ಈ ವಾದ ವಿವಾದಗಳನ್ನೋದು, ಸಣ್ಣ ಪುಟ್ಟ ಮನಸ್ಪರ್ಧೆಗಳನ್ನೋದು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದು ಶ್ರಾವಣ ಮಾಸನೂ ಬಂದಿದೆ. ಈ ಸಂದರ್ಭದಲ್ಲಿ ಸ್ತ್ರೀಯರ ಮನಸ್ಸನ್ನು ನೋಯಿಸಬೇಡಿ. ಸ್ತ್ರೀಯರಿಗೆ ಕಣ್ಣೀರಂದರೆ ಪ್ರತಿದಿನವೂ ಕೂಡ ವೈಶಿಷ್ಟ್ಯವಾಗಿರುವಂತಹ ದಿನ ಶ್ರಾವಣ ಮಾಸ ಆಗಿರೋದರಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂತಹ ಅದ್ಭುತವಾಗಿರುವಂತಹ ಮಾಸ ಆಗಿರೋದರಿಂದ ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಗೃಹಿಣಿಯರ, ಮಹಿಳೆಯರ ಮನಸ್ಸನ್ನು ನೋಯಿಸೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದಷ್ಟು ಅರ್ಥ ಮಾಡಿಸೋ ರೀತಿಯಲ್ಲಿ ನೀವು ಅವರಿಗೆ ಕೆಲವೊಂದು ವಿಷಯಗಳನ್ನು ಹೇಳಬೇಕಾಗಿರುತ್ತೆ. ಈ ರೀತಿ ಅನಾವಶ್ಯಕವಾಗಿ ವಾದ ವಿವಾದಗಳು, ಕೆಲವೊಂದು ಮಾತುಗಳು ಈ ಸಂದರ್ಭದಲ್ಲಿ ಬೇಡ ಅಂತ. ಯಾಕಂದರೆ ಎಲ್ಲಿ ಸ್ತ್ರೀಯರು ಕಣ್ಣೀರು ಹಾಕ್ತಾ ಇರ್ತಾರೋ, ಎಲ್ಲಿ ಸ್ತ್ರೀಯರು ಮನಸ್ಸಲ್ಲಿ ದಿನ ಕೊರಗ್ತಾ ಇರ್ತಾರೋ, ಯಾವ ಮನೆಯಲ್ಲಿ ನಿತ್ಯವೂ ಕಿರುಚಾಟ ಗೋಳಾಟ ಇರುತ್ತೋ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ. ಅಂತಹ ಮನೆಗಳಿಗೆ ಲಕ್ಷ್ಮೀದೇವಿ ಬರಬೇಕು ಅಂತ ಅಂದ್ಕೊಳ್ಳೋಲ್ಲ, ಅದೃಷ್ಟ ಅನ್ನೋದು ಬರೋಲ್ಲ. ಆದ್ದರಿಂದ ಆದಷ್ಟು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಪ್ರೀತಿ ಅನುರಾಗದಿಂದ, ವಾತ್ಸಲ್ಯದಿಂದ ಕೆಲವೊಂದು ವಿಷಯಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಲಗ್ನದಲ್ಲೇ ರಾಹು ಇರೋದರಿಂದ ಮುಂಚೆನೇ ಹೇಳಿದ್ದೀನಿ, ಕೆಲವೊಂದು ಆಕರ್ಷಣೆಗಳು, ಬೇರೆಯವರ ಸ್ತ್ರೀಯ ಮುಖಾಂತರ ಪರಿಚಯಗಳಾಗಿರ್ಬೋದು, ಆ ಸ್ನೇಹ ಮತ್ತೊಂದು ಹಂತಕ್ಕೆ ರಿಲೇಷನ್ಶಿಪ್ಗೆ ದಾರಿ ಮಾಡಿಕೊಳ್ಳೋದು, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಇಂತಹ ಸಣ್ಣ ಪುಟ್ಟ ಕದ್ದು ಮುಚ್ಚಿ ಮಾಡುವಂತಹ ರಹಸ್ಯ ವ್ಯವಹಾರಗಳು ಯಾವತ್ತೋ ಒಂದಿನ ಬ್ಲಾಸ್ಟ್ ಆಗುತ್ತೆ. ನಿಮಗೆ ಕುಂಭರಾಶಿಯವರಿಗೆ ಶನಿ ರಾಶ್ಯಾಧಿಪತಿ ಆಗಿರೋದ್ರಿಂದ ನೀವು ಅಷ್ಟು ತುಂಬ ಲೇಟ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನೀವು ಮಾಡಿರುವಂತಹ ಕೆಲಸಕ್ಕೆ ಫಲ ಇಮಿಡಿಯೇಟಾಗಿರುತ್ತೆ. ಆದ್ದರಿಂದ ಈ ವೈವಾಹಿಕ ಜೀವನದಲ್ಲಾಗಿರ್ಬೋದು, ನಿಮ್ಮ ಮಾನ ಗೌರವ ವಿಷಯಗಳಲ್ಲಾಗಿರ್ಬೋದು, ಕುಟುಂಬ ವಿಷಯಗಳಲ್ಲಾಗಿರ್ಬೋದು, ಇಂತಹ ರಹಸ್ಯ ಅನೈತಿಕ ಅಕ್ರಮ ವಿಷಯಗಳು, ಪರಿಚಯಗಳು ಅನ್ನೋದು ಬೇಡ. ಅದಕ್ಕಷ್ಟು ಮಟ್ಟಿಗೆ ಈ ಲಗ್ನದಲ್ಲಿ ನೀಡುವಂಥ ಈ ಆಕರ್ಷಣೆಯಿಂದ ನಿಮ್ಮ ಮಾನಹಾನ ಮತ್ತು ಗೌರವ ಹಾನಿಯಾಗುವಂತಹ ಸಾಧ್ಯತೆಗಳು ಇರುತ್ತೆ. ಸಪ್ತಮದಲ್ಲಿರುವಂತಹ ರವಿ ತಂದೆಕಾರಕ, ಅಂದರೆ ರವಿನ ತಂದೆಕಾರಕತ ಅಂದರೆ ಪಿತೃಕಾರಕ ಗ್ರಹ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಇನ್ ಕೇಸ್ ನಿಮ್ಮ ತಂದೆಯ ಆರೋಗ್ಯ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಇಂದಿನ ದಿನಗಳಿಂದ ಅವರು ಏನಾದರೂ ಲಾಂಗ್ ಟರ್ಮ್ ಮೆಡಿಕೇಷನಲ್ಲಿದ್ದರೆ, ಅಥವಾ ತುಂಬ ಏನಾದರೂ ಸರ್ಜರಿಗಳಾಗಿದ್ದರೆ ಆ ಪರ್ಟಿಕ್ಯುಲರಾಗಿ ಫಾಲೋಅಪ್ಸ್ ಆಗ್ತಾ ಇದೆಯಾ ಇಲ್ಲ, ಮೆಡಿಕೇಷನ್ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದಾರಾ ಇಲ್ವಾ, ಈ ರೀತಿ ವಿಷಯಗಳ ಮೇಲೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಕೆಲವೊಂದು
ಮುಂಜಾಗ್ರತೆ ಕ್ರಮ ತಗೊಳ್ಳೋದು, ಪರ್ಟಿಕ್ಯುಲರ್ ಫಾಲೋಅಪ್ ತೋರಿಸೋದು, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡ್ರೂ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕೊಂಡೊಯ್ಯೋದು, ಇಂತಹ ವಿಷಯಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ನೀವು ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಅಥವಾ ತುಂಬ ದಿನಗಳಿಂದ ಏನಾದರೂ ಬೆಡ್ ರಿಡನ್ ಈ ರೀತಿ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ತುಂಬ ಜೋಪಾನವಾಗಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ. ಅತ್ಯಂತ ಮುಖ್ಯವಾಗಿರೋದು ನಿಮ್ಮದು ಅಂದರೆ 8ನೇ ಸ್ಥಾನ, ಅಷ್ಟಮ ಕಷ್ಟಗಳು ನಷ್ಟಗಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಕುಜ ಅಂದರೆ ಘರ್ಷಣೆಗೆ ಆಗಿರುವಂತಹ ಅಥವಾ ಕೆಲವೊಂದು ಅಪಘಾತಗಳಿಗೆ ಕಾರಕ ಕುಜಗ್ರಹವು 8ನೇ ಮನೆಯಲ್ಲಿರೋದರಿಂದ ನಿಮ್ಮ ಪ್ರಯಾಣಗಳಲ್ಲಾಗಿರ್ಬೋದು, ವಾಹನಗಳ ಚಲಾಯಿಸುವಂತಹ ಸಂದರ್ಭಗಳಾಗಿರ್ಬೋದು, ಬಹಳಷ್ಟು ಅಂದರೆ ಅತಿ ವೇಗವಾಗಿ ಚಾಲನೆ ಮಾಡುವುದನ್ನು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಮುಂಜಾಗ್ರತೆ ಕ್ರಮಗಳಿಂದ ವಾಹನವನ್ನು ಚಲಾಯಿಸಬೇಕಾಗಿರುತ್ತೆ. ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಯಾವುದಾದ್ರೂ ಕೆಲವೊಂದು ವಿಷಯಗಳು ಅಂದರೆ ಅದೇ ಶನಿ ಪರಮಾತ್ಮ ವಕ್ರಗಮನ ಸಂಚಾರ ಮುಖಾಂತರ ಉದ್ಯೋಗ ಅವಕಾಶಗಳು ಸಿಗಬಹುದು, ಉನ್ನತ ವಿದ್ಯಾ ಅವಕಾಶಗಳು ಸಿಗಬಹುದು. ಆದರೆ ಯಾವ ಸ್ಥಳದಲ್ಲಿ ನಿವಾಸ ಮಾಡ್ತಿರುವಂತಹ ಸ್ಥಳದಿಂದ ದೂರದ ಪ್ರದೇಶದಲ್ಲಾಗಿರ್ಬೋದು, ದೂರದ ನಗರಗಳಲ್ಲಾಗಿರ್ಬೋದು, ನಿಮಗೆ ಈ ರೀತಿ ಉನ್ನತ ವಿದ್ಯಾ ಅಥವಾ ಉದ್ಯೋಗ ಅವಕಾಶಗಳು ಸಿಗೋದಕ್ಕೆ ಅನುಕೂಲವಾಗಿರುತ್ತೆ ಪ್ರಯತ್ನಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ. ಅದೇ ರೀತಿ ರಾಹು ಲಗ್ನದಲ್ಲಿರೋದರಿಂದ ರಿಸ್ಕ್ ತಗೊಳ್ಳೋಕ್ಕೆ ಹೋಗಬೇಡಿ. ಬಟ್ ಈ ಸಂದರ್ಭದಲ್ಲಿ ಅಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಏನಾದರೂ ಒಂದು ವ್ಯವಹಾರ ಆರಂಭ ಮಾಡಿದ್ರೆ ಅದ್ರ ಮುಖಾಂತರ ಕೆಲವೊಂದು ಲಾಭಗಳು ಅಂದರೆ ಅಧಿಕ ಮೊತ್ತದ ವ್ಯಾಪಾರಗಳಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ಈ ಜನ್ಮದಲ್ಲಿರುವಂತಹ ರಾಹು ಕೆಲವೊಂದು ಅವಕಾಶಗಳನ್ನು ನೀಡ್ತಾ ಇರ್ತಾರೆ. ಬಟ್ ನಿಮಗೆ ಬಂದಿರುವಂತಹ ಕೆಲವೊಂದು ವಿಷಯಗಳು ಕೂಡ ಶಾಶ್ವತವ ಅಂತ ಹೇಳಿದ್ರೆ ಅಗೇನ್ ನಿಮ್ಮ ಏನು ಕಷ್ಟಪಟ್ಟಿರ್ತೀರೋ ಆ ರೀತಿ ವಿಷಯಗಳಿರುತ್ತೆ. ಬಟ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಹೆಚ್ಚಿನ ಲಾಭ ಪಡೆಯೋದಕ್ಕೆ ಇದು ಅನುಕೂಲವಾಗಿರುವಂತಹ ಸಮಯ. 15ರವರೆಗೆ ರವಿ ಬುಧ ಗ್ರಹ ಜೊತೆ ಇರೋದರಿಂದ ಈ ಬುಧಾದಿತ್ಯ ಯೋಗ ಅನ್ನೋದು ಅಂದರೆ ಒಳ್ಳೆಯ ವಿಷಯಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಸುಸಾಧ್ಯ ಮಾಡೋದಾಗಿರ್ಬೋದು, ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮ ದೃಷ್ಟಿಯಿಂದ ಕಲ್ತ್ಕೊಳ್ಳೋದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಉತ್ತಮವಾಗಿ ಆಗಿರೋದಾಗಿರ್ಬೋದು, ಈ ರೀತಿ ಕೆಲವೊಂದು ವಿಷಯಗಳು ಶುಭ ಫಲಿತಗಳು ನೀಡಿದ್ರೂ ಇದು ತಾತ್ಕಾಲಿಕವಾಗಿ ಒಂದು 15 ದಿನಗಳ ಮಾತ್ರ ಇರುತ್ತೆ. ಮುಖ್ಯವಾಗಿ 6ನೇ ಸ್ಥಾನದಲ್ಲಿ ಆಗಿರೋದ್ರಿಂದ ಕುಂಭರಾಶಿಯವರಿಗೆ ಈ ಕೋರ್ಟು ಕೇಸ್ ವ್ಯವಹಾರಗಳಾಗಿರ್ಬೋದು, ಶತ್ರುಗಳ ಮೇಲೆ ಮೇಲ್ಗೈ ಅನ್ನೋದು ನಿಮ್ಮದಾಗಿರುತ್ತೆ. ಆದ್ರೂ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮಾತೇ ಗೆಲ್ಲಬೇಕು, ನೀವು ಅಂದ್ಕೊಂಡಿರುವಂತಹ ವಿಷಯಗಳನ್ನು ಪಡೆಯಬೇಕು, ನಿಮಗೆ ಸಿಗಬೇಕಾಗಿ ಈ ರೀತಿ ವಿಷಯಗಳು ಬಂದಾಗ ಕುಟುಂಬ ಸದಸ್ಯರ ನಡುವೆ ಒಂದು ವಿರೋಧ ಮತ್ತು ಅಪೋಸ್ ಅನ್ನೋದು ಅಂದರೆ ವ್ಯತಿರೇಕತೆ ಅನ್ನೋದು ಕಾಣಿಸ್ತಾ ಇರುತ್ತೆ, ವಿರುದ್ಧವಾಗಿ ವರ್ತಿಸ್ತಾ ಇರ್ತಾರೆ. ಆದ್ರೂ ಕೂಡ ವೈಯಕ್ತಿಕವಾಗಿ ನಿಮ್ಮ ದೃಷ್ಟಿಯಿಂದ ನೋಡಿದ್ರೆ ಅದು ನಿಮಗೆ ಒಳ್ಳೇದು ಮಾಡುತ್ತೆ. ಬಟ್ ನಿಮ್ಗೆ ಒಳ್ಳೆಯದಾಗಿರೋದು ಕೆಲವೊಂದು ಕುಟುಂಬ ಸದಸ್ಯರ ಮನಸ್ಸನ್ನು ನೋಯಿಸಿ ಅಥವಾ ಅವರನ್ನು ಇದರಿಂದ ಆಗ್ರಹ ಆವೇಶಗಳಿಗೆ ಕೋಪಕ್ಕೆ ಗುರಿಯಾಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಇದು ನಿಮಗೆ ಅಭಿವೃದ್ಧಿಯನ್ನು ತೋರಿಸ್ತಾ ಇರುತ್ತೆ. ಅಂದರೆ ಒಟ್ಟಾಗಿ ನೋಡಿದರೆ ಆರಂಭದಲ್ಲಿ ಸಣ್ಣ ಪುಟ್ಟ ಅವಾಂತರಗಳು ಇದ್ರೂ ಕೂಡ ಈ ಗುರು ಮಹಾಶಯನ ಶಕ್ತಿ ಆಗಿರ್ಬೋದು, ಶುಕ್ರನ ಶಕ್ತಿ ಆಗಿರಬಹುದು, ಕೆಲವೊಂದು ವಿಷಯಗಳಲ್ಲಿ ಜನ್ಮದಲ್ಲಿರುವಂತಹ ಈ ವಕ್ರಗಮನ ಸಂಚಾರ ಆಗಿರ್ಬೋದು, ಈ ಕೆಲವೊಂದು ವಿಷಯಗಳಿಂದ ಸಾಕಷ್ಟು ಶುಭ ವಿಷಯಗಳನ್ನು ನಡೆಯೋದಕ್ಕೆ ಕುಂಭರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ, ಯಾಕೆಂದರೆ ಕುಜ ಅಷ್ಟಮದಲ್ಲಿರೋದರಿಂದ ಮಂಗಳವಾರದ ದಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು, ಪ್ರತಿದಿನ ಜಪಾಕುಸ್ಮ ಸಂಕಾಶಂ ಕಾಶ್ಯಪೀಯಂ ಮಹಾದ್ಯುತಿಂ ತಮೋರಿನ್ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅನ್ನುವಂತಹ ಸ್ತೋತ್ರದ ಮುಖಾಂತರ ಶ್ರೀ ಸೂರ್ಯನಾರಾಯಣನ ಆಶೀರ್ವಾದ ಪಡೆಯೋದು, ಸೂರ್ಯ ನಮಸ್ಕಾರ ಮಾಡುವುದು. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೃಹದಲ್ಲಿ ಮಾಡಿಸುವುದರಿಂದ ಅಥವಾ ಅನುಕೂಲವಾಗಿರುವಂತಹ ಸಂದರ್ಭಗಳಲ್ಲಿ ಈ ಯಾರಾದರೂ ನಿಮ್ಮ ಆಪ್ತರು ದೇವಸ್ಥಾನಗಳಲ್ಲಿ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಭಾಗವಹಿಸಿ ಅಲ್ಲಿ ಪೂರ್ತಿಯಾಗಿ ಆ ವ್ರತ ಕಥವನ್ನು ಕೇಳಿ ಆ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಸಾಕ್ಷಾತ್ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷಗಳು ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀ